ಓಕೆ ಸೊ ಹೇಡು ಫ್ಯಾಮಿಲಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಂದರೆ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಪಪ್ಪನ ಫ್ರೆಂಡು ಶ್ರೀನಿವಾಸ್ ಅಂಕಲ್ ಫ್ಯಾಮಿಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಟು ಗೋವಾ. ಇವಾಗ ಟೈಮ್ ನೋಡ್ಬೋದು ನೀವು, 11 ಗಂಟೆ 5 ನಿಮಿಷ ಮುಂದೆ ಇದೆ ನೋಡಿ. ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಸೊ ಎಕ್ಸೈಟೆಡ್. ಹೌ ಇಸ್ ದ ಜೋಶ್? How is the Josh? Yes. That's not yes. That's hi. How is the Josh? Hi. Hi. Okay. Bye. Bye. Okay guys, ಇವಾಗ ಕಾರ್ ಬರುತ್ತೆ. ಸೊ ಇಲ್ಲಿಂದ ಸೀದಾ ಬ್ಯಾಂಗ್ಳೂರ್ಗೆ ಹೋಗೋದು, ಕೆಂಪೇಗೌಡ ಏರ್ಪೋರ್ಟ್ಗೆ. ಅಲ್ಲಿಂದ ನಮ್ಮ ಫ್ಲೈಟ್ ಇರೋದು ಬೆಳಗ್ಗೆ 6 ಗಂಟೆಗೆ. ಇವಾಗ ಟೈಮ್ ಆಗಿದೆ 11 ಗಂಟೆ ಇವಾಗ. ಸೊ ಕಾರಿಗೆ ಕಾಯ್ತಾ ಇದ್ದೀವಿ. ಸೊ ಕಾರ್ ಬರುತ್ತೆ, ಸೀದಾ ಬ್ಯಾಂಗ್ಳೂರ್ಗೆ ಹೋಗೋಣ. ಮತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಕೆ ಗಾಯ್ಸ್, ಇವಾಗ ಕಾರ್ ಬಂದಿದೆ. ಸೊ ಇನ್ನೋವಾ ಅಲ್ಲಿ ಕಾರ್ ನಿಂತಿದೆ ನೋಡಿ, ಅಲ್ಲಿ ನಿಂತಿದೆ. ಸೊ ಇವಾಗ ಸೀದಾ ಸೀನು ಅಂಕಲ್ ಮನೆಗೆ ಹೋಗೋಣ, ಅಲ್ಲಿ ಮೀಟ್ ಆಗ್ತೀನಿ. ಓಕೆ ಗಾಯ್ಸ್, ಇವಾಗ ಸೀನು ಅಂಕಲ್ ಮನೆಗೆ ಇದ್ವಿ. ಸೊ ಇವಾಗ ಅವ್ರು ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆದ ತಕ್ಷಣ ಸೀದಾ ಏರ್ಪೋರ್ಟ್ಗೆ ಹೋಗೋಣ. I wish that I could cough out my emotions in a healthy manner and just become the right person that actually matters. Every day I drive my car. ಓಕೆ ಗಾಯ್ಸ್, ಇವಾಗ ಬೋಟಿಂಗ್ ಪಾಸ್ ತಗೋಬೇಕು ಅಂತ ಬಂದಿದ್ದೀವಿ. ಅಣ್ಣ ಹತ್ರ ಇದೆ ಟಿಕೆಟ್ಸ್ ಎಲ್ಲ. ಸೊ ಬೋರ್ಡಿಂಗ್ ಪಾಸ್ ತೊಗೊಂಡು ಹೋಗೋಣ. That I throw on, but I wish there was a song with your name. If your name has the title, oh yeah. I wish there was a song with your name as the title, oh yeah. ಓಕೆ ಗಾಯ್ಸ್, ಇವಾಗ ಬೋರ್ಡಿಂಗ್ ಪಾಸ್ ತೊಗೋಬೇಕಂತ ಇಲ್ಲೇ ನಿಂತ್ಕೊಂಡಿದ್ವಿ. ಸೊ ಅಲ್ಲಿದೆ ನೋಡಿ. ಸೊ ಬೋರ್ಡಿಂಗ್ ಪಾಸ್ ತೊಗೊಂಡು ಸೀದಾ ಫ್ಲೈಟಿಗೆ ಹೋಗೋಣ. ಓಕೆ ಗಾಯ್ಸ್, ಇವಾಗ ಏರ್ಪೋರ್ಟಲ್ಲಿದ್ವಿ. ಸೊ ಏರ್ಪೋರ್ಟ್ ಮಾತ್ರ ಮಸ್ತಾಗಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೂಪರ್ ಆಗಿದೆ. ಓಕೆ ಗಾಯ್ಸ್, ಇವಾಗ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೋರ್ಡಿಂಗ್ ಪಾಸ್ ತೊಗೊಂಡ ತಕ್ಷಣ ಹೋಗೋಣ. ಫಸ್ಟ್ ಟೈಮ್ ಫ್ಲೈಟ್. ಎಕ್ಸೈಟೆಡ್ ಅಲ್ಲ. ಸೊ ಪ್ಯಾಕ್ ಮಾಡೋಕ್ಕೆ ಅಂತ ಸ್ಟಿಕ್ಕರ್ ಬರ್ತಾ ಇದೆ. ಓಕೆ ಗಾಯ್ಸ್, ನೀವು ಇಲ್ಲಿ ನೋಡ್ಬೋದು ನಮ್ಮ ಬೋರ್ಡಿಂಗ್ ಪಾಸ್ಗಳು ಬರ್ತಾ ಇದೆ. ನಂಬರು ಒಂದೊಂದೇ ತಗೋತಾ ಇದ್ದಾರೆ ಎಲ್ಲರದ್ದು ಬೋರ್ಡಿಂಗ್ ಪಾಸ್ನ. ಸೊ ಏನಾಗುತ್ತೆ ನೋಡೋಣ ಬನ್ನಿ ಮುಂದೆ. ಮಮ್ಮಿ ಫಸ್ಟ್ ಫ್ಲೈಟ್ ಎಕ್ಸೈಟೆಡಾ? ಹಾಂ ಅಷ್ಟೇ, ಮಾತಿಲ್ಲ. ಓಕೆ ನೋಡಿ ಗಾಯ್ಸ್, ನಮ್ಮ ಹತ್ರ ಇದೆ ಇವಾಗ ಬೋರ್ಡಿಂಗ್ ಪಾಸ್. ಎಲ್ಲರದು ಇದೆ ಬೋರ್ಡಿಂಗ್ ಪಾಸ್. ಓಕೆ ಗಾಯ್ಸ್, ಇಲ್ಲಿ 8 ಮೆಂಬರ್ಸ್ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಸೊ ನಮ್ಮ ಲಾಂಚ್ಗೆ ಹೋಗೋಣ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬೋರ್ಡಿಂಗ್ ಪಾಸ್ ಇದೆ, ಸೀದಾ ಫ್ಲೈಟಲ್ಲಿ ಅಷ್ಟೇ. ಎಷ್ಟು ಪಾಪ ಇದು? ಹಾಂ 870 2 ಕಾಫಿಗೆ 870 ರೂಪಾಯಿ. ಅಲ್ಲಿ ನೋಡಿ.
ಎಷ್ಟು ಕೊಡ್ತೀವಿ? ಓಕೆ ಓಕೆ ಹಾಂ ಓಕೆ 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 ಸಾಕು 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 ಥ್ಯಾಂಕ್ ಯು ಬ್ರೋ. ಇದು ಒಂದಕ್ಕೆಷ್ಟು? 435. 435, 435 ರೂಪಾಯಿ. ಅಷ್ಟು ಕ್ಲೋಸಪ್ಪಲ್ಲಿ ಇಟ್ಟರೆ ಹೆಂಗೆ? ಕ್ಲೋಸಪ್ಪಲ್ಲಿ ಇಟ್ಟರೆ ಹೆಂಗೆ? ಗಜಬ್ ಬೇಜತಿ ಹೈ. ನಾನು ಅದೇ ನೋಡಿದೆ. ಸೇಮ್ ಇದೆ, ಏನು ಡಿಫ್ರೆನ್ಸ್? ನಿಜವಾಗ್ಲೂ ಏನು ಡಿಫ್ರೆನ್ಸ್? ಎಲ್ಲ ಸೇಮೇ ಇದೆ, ಬಟ್ ನೊರೆ ಜಾಸ್ತಿ ಇದೆ ಅಷ್ಟೇ ಇದರಲ್ಲಿ. ಸಿಗ್ಮಾ ಸಿಗ್ಮಾ ಬಾಯ್ ಸಿಗ್ಮಾ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಕಾಫಿ ನಮ್ಮಪ್ಪ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಕಾಫಿ ಕುಡ್ಕೊಂತ. ಫುಲ್ ಎಂಜಾಯ್ ಡ್ಯಾಡಿ, ಮಮ್ಮಿ, ಕರಣ್. ಸಿಗ್ಮಾ ಸಿಗ್ಮಾ ಬಾಯ್ ಸಿಗ್ಮಾ ಬಾಯ್. ಫ್ಲೈಟ್లో ಕ್ಯಾಶ್ 1000 ರೂಪಾಯಿ. ಕರೆಕ್ಟ್ 14,700. ನಂದು 7 ಇತ್ತು. ಗೈಸ್ ಇಲ್ಲಿ ನೋಡಿ, ಚೀಸ್ ಮೊಸರೆಲ್ಲಾ ಗಾರ್ಲಿಕ್ ಬ್ರೆಡ್ 305. ಇದಿಷ್ಟಕ್ಕೆ ಬರೀ 305 ರೂಪಾಯಿ. ಇದು ನೋಡಿ ಇಷ್ಟೇ ಇರೋದು 315. And the moods that I hate, I tend to embrace. Wonder why I'm so opposite, I'm so backwards and upside down. I'm such a clown, but I've got no frown on my little face. Why am I so freaking cute sometimes, yeah? ಓಕೆ ಗಾಯ್ಸ್, ಇವಾಗ ಚೆಕಿಂಗ್ ಆಗಿದೆ. ಸೊ ಎಲ್ಲರೂ ಸೇಫ್ ಇದ್ದೀವಿ, ಯಾರು ಏನೂ ಎತ್ಕೊಂಡಿಲ್ಲ. ಸೊ ಸೀದಾ ಇವಾಗ ಪ್ಲೇನ್ ಹೋಗೋಣ. Such drama queen, such drama queen, and I wish there was a song. ಓಕೆ ಗಾಯ್ಸ್, ಇವಾಗ KFC ಬಂದಿದ್ವಿ. ಸೊ KFC ತಿಂದು ಇವಾಗ ಟೈಮ್ 5 o'clock. ಇವಾಗ ಟೈಮು ಬೆಳಗ್ಗೆ ಮಾರ್ನಿಂಗ್ 5 o'clock. ನಮ್ಮದು ಫ್ಲೈಟ್ ಇರೋದು 6 o'clockಗೆ. ಸೊ ಇವಾಗ ಸ್ವಲ್ಪ KFC ತಿಂದು ಫ್ಲೈಟಿಗೆ ಹೋಗೋಣ. ಓಕೆ ಗಾಯ್ಸ್, ಇಲ್ಲಿ ದೊಡ್ಡ ದೊಡ್ಡ ಚಾಕ್ಲೇಟ್ಸ್ ಬ್ರ್ಯಾಂಡ್ಗಳೆಲ್ಲ ಇದೆ, ಬಟ್ ಹೋಗಿ ನೋಡಿದ್ರೆ ಫುಲ್ ಹೆವಿ ಕಾಸ್ಟ್ಲಿ. ನಾವು ಒಂದು ಕಾಫಿ ಕುಡಿದಿದ್ದಕ್ಕೆ 430 ರೂಪೀಸ್ ತೊಗೊಂಡ್ರು. ಒಂದು ಕಾಫಿಗೆ ಬರೀ 430 ರೂಪೀಸ್ ತೊಗೊಂಡ್ರು. Was a song that I could make that'll make you strong, 'cause I'm tired of feeling. ಓಕೆ ಗಾಯ್ಸ್, ಇವಾಗ ಬೋರ್ಡಿಂಗ್ ಪಾಸ್ ಚೆಕ್ ಆಯಿತು. ಥ್ಯಾಂಕ್ ಯು. ಕರಣ್ ಬೇಗ ಹೋಗು. ಸೀಟ್ ಕರೆಕ್ಟಾಗಿ ವಿಂಡೋ ಸೀಟೇ ಸಿಕ್ಕಿದೆ. ಓಕೆ ಗಾಯ್ಸ್, ಇವಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ನಾನು ಮತ್ತು ಸಮರ್ಥ್ ಬ್ರೋ ಇದ್ದೀವಿ.
ನಿಜವೆಂದು ನಗೆ ಬೀರಿದೆ ಬಯಕೆ ಮರದೆ ಹೃದಯ ತಡಿವೆ ಇದು ಕಹಿಯೋ ಸಿಹಿಯೋ ಕಂಠನಿಯೋ ಅರಿವೋ ಇದು ನನ್ನ ಹದಿರು ಕವನ ತುಂಬ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ ಗಾಯ್ಸ್, ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ಬ್ಲಾಗ್ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಹೌಸ್ ಸ್ಟೇನ ಟೂರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.